ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಹಾಗೂ ನಗರ ಪುನರ್ವಸತಿ ಕಾರ್ಯಕರ್ತರಿಗೆ ಮಕ್ಕಳ ಹಕ್ಕುಗಳ ಮತ್ತು ಮಕ್ಕಳ ರಕ್ಷಣೆಯ ಕುರಿತು ಅರಿವು ಕಾರ್ಯಾಗಾರವು ನಗರದ ಉರ್ವಷ್ಟೂರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಕ್ಕಳ ಸಹಾಯವಾಣಿ ಸೇರಿದಂತೆ ವಿವಿಧ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅರಿವು ಕಾರ್ಯಾಗಾರವನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಡಾ. ತಿಪ್ಪೇಸ್ವಾಮಿ ಕೆಟಿ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ದಿನನಿತ್ಯ ಮಕ್ಕಳ ಮೇಲಿನ ದೌರ್ಜನ್ಯ ಹೆಚ್ಚುತ್ತಿದೆ. ಸಾಮಾನ್ಯ ಮಕ್ಕಳ ಮೇಲೂ ದೌರ್ಜನ್ಯ ಆಗ್ತಾ ಇದೆ. ಹಾಗಾದರೆ ವಿಕಲಚೇತನ ಮಕ್ಕಳ ಮೇಲೆ ಯಾವ ರೀತಿಯಲ್ಲಿ ದೌರ್ಜನ್ಯ ಆಗುತ್ತಿದೆ ಎಂಬುದು ನೀವು ತಿಳಿದುಕೊಳ್ಳಬೇಕು. ಕಾರ್ಯಾಗಾರವನ್ನ ಪ್ರಯೋಜನ ಪಡೆದುಕೊಳ್ಳಬೇಕು. ಆ ಮೂಲಕ ನಿಮ್ಮ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಮಕ್ಕಳು ಈಗ ನೀವು ವಿಕಲಚೇತನರ ಜೊತೆ ಕೆಲಸ ಮಾಡ್ತಿದ್ರು ಕೂಡ ನಾನು ಈ ಜಿಲ್ಲೆ ತರಿಸ್ಕೊಂಡೆ. ನಿಮ್ಮ ಜಿಲ್ಲೆಯಲ್ಲಿ 223 ಒಟ್ಟು ಪಂಚಾಯಿತಿಗಳಿವೆ. ಇದರಲ್ಲಿ 954 ಮಕ್ಕಳು ವಿಕಲಚೇತನ ಮಕ್ಕಳಿದ್ದಾರೆ ನಿಮ್ಮ ಒಟ್ಟು ಇಡೀ ಜಿಲ್ಲೆಯಲ್ಲಿ ನೋಡಿದ್ರೆ. ಅಂದ್ರೆ ಮಕ್ಕಳೇ ದುರ್ಬಲ ವರ್ಗ ಅಂತ ನಮ್ಮ ಸಮಾಜದಲ್ಲಿ ಏನ್ ಮಾಡ್ತೀವಿ ಗಮನಿಸ್ತೀವಿ. ಹಾಗಾಗಿ ಅವ್ರ ಮೇಲೆ ಇವತ್ತು ದಿನ ಬೆಳಗ್ಗೆ ಪತ್ರಿಕೆಯನ್ನ ನಾವು ಪತ್ರಿಕೆಗಳನ್ನ ತೆಗೆದ್ರೆ ಒಂದಲ್ಲ ಒಂದು ಮಕ್ಕಳ ಮೇಲಿನ ಹಿಂಸೆ, ದೌರ್ಜನ್ಯ ಪ್ರಕರಣಗಳು ವರದಿಯಾದ ನೋಡ್ತಾನೆ ಇದೆ. ನಾವು ಮಕ್ಕಳು ಅಂದ ತಕ್ಷಣನೇ 18 ವರ್ಷ ತುಂಬಿರದ ಎಲ್ಲಾ ವ್ಯಕ್ತಿಗಳನ್ನು ನಾವು ಮಕ್ಕಳು ಅಂತ ಕಾಯ್ದೆಲೇ ಇರ್ತೀವಿ, ಹೌದಲ್ವಾ? ಇದು ಮಕ್ಕಳ ಬಗ್ಗೆ ಇರುವ ಲೀಗಲ್ ಡೆಫಿನೇಷನ್. ಆದ್ರೆ ವಯೋಮಿತಿಯನ್ನ ಆಧರಿಸಿ, ವಯಸ್ಸನ್ನ ಆಧರಿಸಿ ಮಕ್ಕಳನ್ನ ನಾವೇನ್ ಮಾಡಬಾರ್ದು, ಒಂದೇ ಗುಂಪು ಅಂತ ಪರಿಗಣಿಸಬಾರ್ದು. ಚೆಕ್ ಮಾಡಿ ಒಂದ್ಸಾರಿ ವಿಕಲಚೇತನ ಮಕ್ಕಳಿಗೆ ಎಷ್ಟು ಜನ ಕೊಟ್ಟಿವಿ. ಉದಾಹರಣೆ ಅನಾಥ, ಸಂಕಟದಲ್ಲಿ ಏಕಪೋಷಕ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಅದರಲ್ಲಿ ಎಷ್ಟು ಪರ್ಸೆಂಟ್ ಮಕ್ಕಳು ವಿಕಲಚೇತನರಿಗೆ ಇವ್ರಿಗೆ ಗೊತ್ತಿರುತ್ತೆ. ತಳಮಟ್ಟದಲ್ಲಿ ಇದ್ದಾರೆ 954 ವಿಕಲಚೇತನ ಮಕ್ಕಳು ಇದ್ದಾರೆ ಅಂದ್ರೆ ಇವ್ರಿಗೆ ನಾವು ತಲುಪಿಸಬೇಕು. ಈ ಕಾರ್ಯಕ್ರಮದ ಪ್ರಯೋಜನವನ್ನು ತಲುಪಿಸಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಜಬುನ್ನಿಸಾ, ವಿಕಲಚೇತನ ಮಕ್ಕಳಿಗೆ ರಕ್ಷಣೆ ನೀಡುವ ಕೆಲಸ ಆಗಬೇಕಾಗಿದೆ. ಆಯೋಗವು ತುಂಬಾ ಕೆಲಸ ಮಾಡುತ್ತಿದೆ. ಮಕ್ಕಳ ಹಕ್ಕು ಉಲ್ಲಂಘನೆ ಬಹಳ ವೇದನಕಾರಿ ಅಂಶಗಳು ಬರುತ್ತಿದೆ ಎಂದು ಹೇಳಿದರು. ರಕ್ಷಣೆಯನ್ನು ಕೊಡಬೇಕಾದಂತಹ ಕರ್ತವ್ಯ ನಮ್ಮೆಲ್ಲ ಸರ್ಕಾರಿ ಇಲಾಖೆಗಳ ಜವಾಬ್ದಾರಿಯಾಗಿದೆ. ಅದರ ಭಾಗಗಳು ಇವೆಲ್ಲ ಆಗಿದೆ. ಆದ್ದರಿಂದ ಈ ದಿನ ನಿಮಗೆ ಮಕ್ಕಳ ರಕ್ಷಣೆ ಬಗ್ಗೆ ಏನು ಸಂಪನ್ಮೂಲ ವ್ಯಕ್ತಿ ಹೇಳ್ತಾರೋ ಅದನ್ನು ತಾವೆಲ್ಲರೂ ಈಗಾಗಲೇ ಡಾ. ತಿಪ್ಪೇಸ್ವಾಮಿ ಅವರು ಹೇಳಿದ್ದಾರೆ. ಗಮನವಿಟ್ಟು ಕೇಳಿ. ನನ್ನ ಪ್ರಕಾರ ಮಕ್ಕಳ ರಕ್ಷಣಾ ವೇದಿಕೆ ಏನಿದೆ ಅಥವಾ ರಕ್ಷಣಾ ಆಯೋಗ ಏನಿದೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರೆನ್ನಿ ಡಿಸೋಜಾ ಸರ್ ಅವರು ಈಗ ನಿಕಟಪೂರ್ವ ಅಧ್ಯಕ್ಷರು ಆಗಿದ್ದರು ಅಂತ ಹೇಳಿ ಬಹಳ ಜನರಿಗೆ ಗೊತ್ತಿದೆ. ಈ ಮಕ್ಕಳ ರಕ್ಷಣಾ ಘಟಕದ ಮುಂದೆ ಎಂತೆಂತಹ ಪ್ರಕರಣಗಳು ಬರುತ್ತವೆ. ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟಂತೆ, ಅವರ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ಬಹಳ ವೇದನಕಾರಿಯಾದ ಅಂಶಗಳು ಅಲ್ಲಿ ಕಂಡುಬರುತ್ತವೆ. ಅದನ್ನು ಅವರು ಉದಾಹರಣೆ ಸಹಿತ ನಿಮಗೆ ವಿವರಿಸಿ ಹೇಳಲಿದ್ದಾರೆ ಅಂತ ಹೇಳಿ ನನ್ನಂತೂ ನಂಬಿಕೆ ಇದೆ. ಅದನ್ನು ತಾವು ದಯವಿಟ್ಟು ಕೇಳಿ. ನಾವು ನಾಗರಿಕರು, ನಮ್ಮ ಈ ಭಾರತದ ಪ್ರಜೆಗಳು ಮತ್ತು ನಾಗರಿಕರು. ಈ ವೇಳೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮಾಜಿ ಅಧ್ಯಕ್ಷರಾದ ರೆನ್ನಿ ಡಿಸೋಜಾ, ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ರಶ್ಮಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.